ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 27/4/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಹೂಗಳಾಗಿ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ. ಹೂವಿನಂತಹ ಮಕ್ಕಳು ಮುಖದಿಂದ ರತ್ನಗಳನ್ನು ಹೊರಹಾಕ್ತಾರೆ. ಶಿವ ಭಗವಾನು ವಾಚ. ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಈ ಸಮಯದಲ್ಲಿ ರಾವಣ ರಾಜ್ಯವಾಗಿರುವ ಕಾರಣ ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಆದ್ದರಿಂದ ಅವರನ್ನು ಕಾಡಿನ ಮುಳ್ಳುಗಳೆಂದು ಹೇಳಲಾಗ್ತದೆ. ಇದನ್ನು ಬೇಹದ್ದಿನ ತಂದೆ ತಿಳಿಸ್ತಾರೆ. ಈಗ ಮುಳ್ಳಿನಿಂದ ಹೂ ಹಾಕ್ತಿದ್ದೀರಿ. ಕೆಲವೊಮ್ಮೆ ಹೂ ಆಗ್ತಾ ಆಗ್ತಾ ಮಾಯೆ ಮುಳ್ಳುಗಳನ್ನಾಗಿ ಮಾಡ್ತದೆ. ಅದಕ್ಕಾಗಿ ಮುಳ್ಳಿನ ಕಾಡೆಂದು ಹೇಳಲಾಗ್ತದೆ. ಇದರಲ್ಲಿ ಅನೇಕ ಪ್ರಕಾರದ ಪ್ರಾಣಿಗಳ ರೀತಿ ಇರುವ ಮನುಷ್ಯರಿದ್ದಾರೆ. ಮನುಷ್ಯರಂತೆಯೇ ಇರ್ತಾರೆ, ಆದರೆ ಒಬ್ಬರಿಗೊಬ್ಬರು ಪ್ರಾಣಿಗಳಂತೆ ಜಗಳವಾಡುತ್ತಿರುತ್ತಾರೆ. ಮನೆಯಲ್ಲಿ ಜಗಳ ಉಂಟಾಗಿದೆ. ವಿಷಯ ಸಾಗರದಲ್ಲಿ ಎಲ್ಲರೂ ಇದ್ದಾರೆ. ಇಡೀ ಪ್ರಪಂಚ ದೊಡ್ಡ ವಿಷದ ಸಾಗರವಾಗಿದೆ. ಇದರಲ್ಲಿ ಮನುಷ್ಯರು ಮುಳ್ಳಾಗುತ್ತಿದ್ದಾರೆ. ಇದರಲ್ಲಿ ಮನುಷ್ಯರು ಮುಳುಗುತ್ತಿದ್ದಾರೆ. ಇದಕ್ಕೆ ಪತಿತ ಭ್ರಷ್ಟಾಚಾರಿ ಪ್ರಪಂಚವೆಂದು ಕರೆಯಲಾಗ್ತದೆ. ಈಗ ನೀವು ಮುಳ್ಳುಗಳಿಂದ ಹೂ ಆಗುತ್ತಿದ್ದೀರಿ. ತಂದೆಯನ್ನು ಭಗವಂತನೆಂದು ಕರೆಯಲಾಗ್ತದೆ. ತಂದೆ ತಿಳಿಸ್ತಾರೆ, ಗೀತೆಯಲ್ಲಿ ಜ್ಞಾನದ ಮಾತುಗಳಿವೆ ಅಂದ ಮೇಲೆ ಮನುಷ್ಯರ ಚಲನೆ ಹೇಗಿದೆ ಎಂದು ಭಾಗವತದಲ್ಲಿ ವರ್ಣನೆ ಇದೆ. ಏನೇನೆಲ್ಲ ಮಾತುಗಳನ್ನು ಬರೆದಿದ್ದಾರೆ. ಸತ್ಯಯುಗದಲ್ಲಿ ಈ ರೀತಿ ಹೇಳುತ್ತಾರೆಯೇ? ಸತ್ಯಯುಗದಲ್ಲಂತೂ ಹೂವಿನ ತೋಟವಿರ್ತದೆ. ಈಗ ನೀವು ಹೂಗಳಾಗುತ್ತಿದ್ದೀರಿ. ಹೂಗಳಾಗಿ ಮತ್ತೆ ಮುಳ್ಳಾಗುತ್ತೀರಿ. ಇಂದು ಬಹಳ ಚೆನ್ನಾಗಿ ನಡೆಯುತ್ತಿರುತ್ತಾರೆ. ಮತ್ತೆ ಮಾಯೆಯ ಬಿರುಗಾಳಿ ಬರ್ತದೆ. ಕುಳಿತಿದ್ದಂತೆಯೇ ಮಾಯೆ ಎಂತಹ ಸ್ಥಿತಿಯನ್ನಾಗಿ ಮಾಡುತ್ತದೆ. ನಾನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆಂದು ತಂದೆ ತಿಳಿಸ್ತಾರೆ. ನಾವು ವಿಶ್ವದ ಮಾಲೀಕರಾಗಿದ್ದೇವೆಂದು ಭಾರತದವರು ಹೇಳ್ತಾರೆ. ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಇದು ನಿನ್ನೆಯ ಮಾತಾಗಿದೆ. ವಜ್ರ ವೈಢೂರ್ಯಗಳ ಮಹಲುಗಳಿತ್ತು. ಅದನ್ನು ಅಲ್ಲಾನ ಹೂದೋಟವೆಂದು ಕರೆಯಲಾಗ್ತದೆ. ಈಗ ಇಲ್ಲಿಯೇ ಕಾಡಿದೆ ಅಂದಾಗ ಮತ್ತೆ ಇಲ್ಲಿಯೇ ತೋಟವಾಗಬೇಕಲ್ಲವೇ? ಭಾರತ ಸ್ವರ್ಗವಾಗಿತ್ತು. ಅದರಲ್ಲಿ ಹೂಗಳಿದ್ದವು. ತಂದೆ ಹೂದೋಟವನ್ನಾಗಿ ಮಾಡ್ತಾರೆ. ಹೂ ಆಗ್ತಾ ಆಗ್ತಾ ಸಂಘದೋಷದಲ್ಲಿ ಬಂದು ಹಾಳಾಗ್ತಾರೆ. ಸಾಕು ಬಾಬಾ, ನಾವಂತೂ ವಿವಾಹ ಮಾಡಿಕೊಳ್ಳುತ್ತೇವೆಂದು ಹೇಳ್ತಾರೆ. ಮಾಯೆಯ ಶೋ ನೋಡುತ್ತಾರಲ್ಲವೇ? ಇಲ್ಲಂತೂ ಅವಶ್ಯವಾಗಿ ಶಾಂತಿ ಇದೆ. ಈ ಸಂಪೂರ್ಣ ಪ್ರಪಂಚ ಒಂದು ಕಾಡಾಗಿದೆ. ಕಾಡಿಗೆ ಅವಶ್ಯವಾಗಿ ಬೆಂಕಿ ಬೀಳಲಿದೆ. ಕಾಡಿನಲ್ಲಿರುವವರೂ ಸಹ ಸಮಾಪ್ತಿಯಾಗ್ತಾರಲ್ಲವೇ? 5,000 ವರ್ಷಗಳ ಮೊದಲಿನಂತೆಯೇ ಈಗಲೂ ಸಹ ಬೆಂಕಿ ಹತ್ತಿಕೊಳ್ಳಲಿದೆ. ಯಾವುದಕ್ಕೆ ಮಹಾಭಾರತ ಯುದ್ಧವೆಂದು ಹೆಸರಿಡಲಾಗ್ತದೆ. ಅಟಾಮಿಕ್ ಬಾಂಬಿನ ಯುದ್ಧ ಮೊದಲು ಯಾದವರಿಂದಲೇ ಆಗ್ತದೆ. ಅದು ಸಹ ಗಾಯನವಿದೆ. ವಿಜ್ಞಾನದಿಂದ ಬಾಂಬುಗಳು ಮಾಡಿದರು. ಶಾಸ್ತ್ರಗಳಲ್ಲಿ ಬಹಳ ಕಥೆಗಳನ್ನು ಬರೆದಿದ್ದಾರೆ. ಹೊಟ್ಟೆಯಿಂದ ಯಾವುದೇ ಒನಕೆ ಬರಲು ಸಾಧ್ಯವಿಲ್ಲ ಎಂದು ತಂದೆ ಕೇಳ್ತಾರೆ. ಈಗ ನೀವು ನೋಡ್ತೀರಿ, ವಿಜ್ಞಾನದಿಂದ ಬಾಂಬು ಇತ್ಯಾದಿಗಳನ್ನು ಮಾಡ್ತಾರೆ. ಕೇವಲ 2 ಬಾಂಬನ್ನು ಹಾಕಿದ್ದರಿಂದಲೇ ಎಷ್ಟೊಂದು ಪಟ್ಟಣಗಳು ನಾಶವಾಯಿತು. ಎಷ್ಟೊಂದು ಜನ ಮರಣ ಹೊಂದಿದರು. ಎಷ್ಟೊಂದು ನಷ್ಟವಾಯಿತು. ಇಷ್ಟು ದೊಡ್ಡ ಕಾಡಿನಲ್ಲಿ ಕೋಟಿಗಟ್ಟಲೆ ಮನುಷ್ಯರಿದ್ದಾರೆ. ಇದಕ್ಕೆ ಬೆಂಕಿ ಹತ್ತಿಕೊಳ್ಳೋದಿದೆ. ತಂದೆಯಂತೂ ದಯಾಹೃದಯಿ ಆಗಿದ್ದಾರೆ. ಎಲ್ಲರ ಕಲ್ಯಾಣ ಮಾಡಬೇಕಲ್ಲವೇ? ಅವರೆಲ್ಲ ಮತ್ತೆ ಎಲ್ಲಿಗೆ ಹೋಗ್ತಾರೆ?
ಅವಶ್ಯವಾಗಿ ನೋಡ್ತಾರೆ ಬೆಂಕಿ ಬೀಳುತ್ತಿದೆ ಎಂದರೆ ಮತ್ತೆ ತಂದೆಯ ಆಶ್ರಯದಲ್ಲಿ ಬರ್ತಾರೆ. ತಂದೆ ಸರ್ವರ ಸದ್ಗತಿದಾತ, ಪುನರ್ಜನ್ಮ ರಹಿತನಾಗಿದ್ದಾರೆ. ನಂತರ ಅವರನ್ನು ಸರ್ವವ್ಯಾಪಿ ಎಂದು ಹೇಳ್ತಾರೆ. ಈಗ ನೀವು ಸಂಗಮ ಯುಗಿಗಳಾಗಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಮಿತ್ರ ಸಂಬಂಧಿಗಳ ಜೊತೆ ನಿಭಾಯಿಸಬೇಕಲ್ಲವೇ? ಅವರಲ್ಲಿ ಅಸುರಿ ಗುಣವಿದೆ, ನಿಮ್ಮಲ್ಲಿ ದೈವಿ ಗುಣವಿದೆ. ಅಂದ ಮೇಲೆ ಅನ್ಯರಿಗೂ ಇದನ್ನು ಕಲಿಸುವುದೇ ನಿಮ್ಮ ಕೆಲಸವಾಗಿದೆ. ಮಂತ್ರವನ್ನು ಕೊಡುತ್ತಲೇ ಇರಬೇಕು. ಪ್ರದರ್ಶನೆಯ ಮುಖಾಂತರ ನೀವು ಎಷ್ಟೊಂದು ತಿಳಿಸುತ್ತೀರಿ. 84 ಜನ್ಮಗಳು ಭಾರತವಾಸಿಗಳಾಗಿದ್ದಾರೆ. ಈಗ ತಂದೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಬಂದಿದ್ದಾರೆ. ಅಂದರೆ ನರಕವಾಸಿ ಮನುಷ್ಯರನ್ನು ಸ್ವರ್ಗವಾಸಿ ಮಾಡ್ತಾರೆ. ದೇವತೆಗಳು ಸ್ವರ್ಗದಲ್ಲಿರ್ತಾರೆ. ಈಗ ತಮಗೆ ಅಸುರಿ ಗುಣಗಳ ಮೇಲೆ ದ್ವೇಷ ಬರಬೇಕು. ಈಗ ನನ್ನಲ್ಲಿ ದೈವಿ ಗುಣಗಳು ಎಷ್ಟು ಬಂದಿದೆ? ನನ್ನಲ್ಲಿ ಯಾವುದೇ ಅಸುರಿ ಗುಣವಿಲ್ಲವೇ? ಮನಸ ವಾಚ ಕರ್ಮಣದಿಂದ ಯಾವುದೇ ಅಸುರಿ ಕಾರ್ಯವಾಗಿಲ್ಲವೇ? ನಾವು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುವ ವ್ಯಾಪಾರ ಮಾಡುತ್ತಿದ್ದೇನೆಯೇ ಅಥವಾ ಇಲ್ಲವೇ? ತಂದೆ ಮಾಲೀಕನಾಗಿದ್ದಾರೆ. ನೀವು ಬ್ರಹ್ಮಕುಮಾರ ಕುಮಾರಿಯರು ಮಾಲಿಗಳಾಗಿದ್ದೀರಿ. ವಿಧ ವಿಧವಾದ ಮಾಲಿಗಳಿರ್ತಾರೆ. ಕೆಲವರು ಬುದ್ಧಿಹೀನರಿರ್ತಾರೆ. ಅವರು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪ್ರದರ್ಶನೆಯಲ್ಲಿ ಮಾಲೀಕನಂತೂ ಬರಲು ಸಾಧ್ಯವಿಲ್ಲ. ಮಾಲಿಗಳು ಹೋಗ್ತಾರೆ. ಈ ಮಾಲಿ ಶಿವತಂದೆಯ ಜೊತೆಯಲ್ಲಿರೋದರಿಂದ ಹೋಗಲು ಸಾಧ್ಯವಿಲ್ಲ. ನೀವು ಮಾಲಿಗಳು ಸೇವೆ ಮಾಡಲು ಹೋಗ್ತೀರಿ. ಒಳ್ಳೊಳ್ಳೆಯ ಮಾಲಿಗಳನ್ನು ಸಹ ಕರೆಸುತ್ತಾರೆ. ತಿಳುವಳಿಕೆ ಇಲ್ಲದವರನ್ನು ಕರೆಯಬೇಡಿ ಎಂದು ತಂದೆಯೂ ಸಹ ತಿಳಿಸ್ತಾರೆ. ತಂದೆ ಹೆಸರನ್ನಂತೂ ತಿಳಿಸೋದಿಲ್ಲ. 3rd ಕ್ಲಾಸ್ ಮಾಲಿಗಳೂ ಸಹ ಇರುತ್ತಾರಲ್ಲವೇ? ಮಾಲೀಕನಿಗೆ ಯಾರು ಒಳ್ಳೊಳ್ಳೆಯ ಹೂಗಳನ್ನಾಗಿ ಮಾಡಿ ತೋರಿಸುತ್ತಾರೆ ಅವರನ್ನೇ ಪ್ರೀತಿ ಮಾಡ್ತಾರೆ. ಅವರ ಮೇಲೆ ಮಾಲೀಕನಿಗೆ ಖುಷಿಯಾಗ್ತದೆ. ಬಾಯಿಂದ ಸದಾ ರತ್ನಗಳೇ ಹೊರಬರ್ತದೆ. ಕೆಲವರ ಬಾಯಿಂದ ರತ್ನದ ಬದಲಾಗಿ ಕಲ್ಲುಗಳು ಹೊರಬಂದರೆ ಏನು ಹೇಳ್ತಾರೆ? ಶಿವನ ಮೇಲೆ ಎಕ್ಕದ ಹೂವನ್ನು ಹಾಕುತ್ತಾರಲ್ಲವೇ? ಕೆಲವರು ಬೇರೆ ಹೂವನ್ನು ಹಾಕ್ತಾರೆ. ಅವರ ನಡವಳಿಕೆ ನೋಡಿ ಹೇಗಿದೆ? ಮುಳ್ಳುಗಳನ್ನೂ ಹಾಕ್ತಾರೆ. ಮುಳ್ಳುಗಳನ್ನು ಹಾಕಿ ನಂತರ ಕಾಡಿಗೆ ಹೊರಟು ಹೋಗ್ತಾರೆ. ಸತೋಪ್ರಧಾನರಾಗುವ ಬದಲಾಗಿ ಇನ್ನಷ್ಟು ತಮೋಪ್ರಧಾನರಾಗಿ ಆಗ್ತಾರೆ. ಮುಂದೆ ಅವರ ಗತಿ ಏನಾಗಬಹುದು? ನಾನೊಬ್ಬನೇ ನಿಷ್ಕಾಮಿ ಪರೋಪಕಾರಿಯಾಗಿದ್ದೇನೆಂದು ತಂದೆ ತಿಳಿಸ್ತಾರೆ. ಪರೋಪಕಾರವನ್ನು ಭಾರತದವರ ಮೇಲೆ ಮಾಡ್ತೇನೆ. ಯಾರು ನಮ್ಮ ಮೇಲೆ ಬಹಳ ನಿಂದನೆ ಮಾಡ್ತಾರೆ. ನಾನು ಇದೇ ಸಮಯದಲ್ಲಿ ಬಂದು ಸ್ವರ್ಗ ಸ್ಥಾಪನೆ ಮಾಡುತ್ತೇನೆಂದು ತಿಳಿಸ್ತಾರೆ. ಯಾರಿಗಾದರೂ ಸ್ವರ್ಗಕ್ಕೆ ಹೋಗಿ ಎಂದು ಹೇಳಿದರೆ ನಾವಂತೂ ಸ್ವರ್ಗದಲ್ಲಿಯೇ ಇದ್ದೇವೆಂದು ಹೇಳ್ತಾರೆ. ಅರೆ, ಸ್ವರ್ಗವಂತೂ ಕಲಿಯುಗದಲ್ಲಿ ಇರುತ್ತದೆ ಅಲ್ಲವೇ? ಕಲಿಯುಗದಲ್ಲಿ ಸ್ವರ್ಗವೆಲ್ಲಿಂದ ಬಂತು? ಕಲಿಯುಗವನ್ನು ನರಕವೆಂದೇ ಕರೆಯಲಾಗ್ತದೆ. ಇದು ಹಳೆಯ ತಮೋಪ್ರಧಾನ ಪ್ರಪಂಚವಾಗಿದೆ. ಮನುಷ್ಯರಿಗೆ ಸ್ವರ್ಗ ಎಲ್ಲಿರ್ತದೆ ಎಂದು ಗೊತ್ತಿಲ್ಲ. ಸ್ವರ್ಗ ಆಕಾಶದಲ್ಲಿದೆ ಎಂದು ತಿಳಿದುಕೊಂಡಿರುತ್ತಾರೆ. ದಿಲ್ವಾಡ ಮಂದಿರದಲ್ಲಿಯೂ ಸಹ ಸ್ವರ್ಗವನ್ನು ಮೇಲೆ ತೋರಿಸಿದ್ದಾರೆ. ಕೆಳಗೆ ತಪಸ್ಸು ಮಾಡ್ತಿದ್ದಾರೆ. ಅದರಿಂದ ಇಂಥವರು ಸ್ವರ್ಗಸ್ಥರಾದರೆಂದು ಮನುಷ್ಯರು ಹೇಳ್ತಾರೆ. ಸ್ವರ್ಗವೆಲ್ಲಿದೆ? ಎಲ್ಲರೂ ಸ್ವರ್ಗಸ್ಥರಾದರೆಂದು ಹೇಳ್ತಾರೆ. ಇದು ವಿಷಯ ಸಾಗರವಾಗಿದೆ. ಕ್ಷೀರಸಾಗರವನ್ನು ವಿಷ್ಣುಪುರಿಗೆ ಹೇಳಲಾಗ್ತದೆ. ಅವರು ಪೂಜೆಗಾಗಿ ಒಂದು ದೊಡ್ಡ ಕೊಳವನ್ನು ಮಾಡಿ ಅದರಲ್ಲಿ ವಿಷ್ಣುವನ್ನು ಕೂರಿಸುತ್ತಾರೆ. ಈಗ ನೀವು ಮಕ್ಕಳು ಸ್ವರ್ಗವನ್ನು ತಯಾರು ಮಾಡ್ತಿದ್ದೀರಿ. ಅಲ್ಲಿ ಹಾಲಿನ ನದಿಗಳೇ ಇರ್ತವೆ. ಈಗ ನೀವು ಮಕ್ಕಳು ಹೂಗಳಾಗ್ತಿದ್ದೀರಿ. ಇವರಂತೂ ಮುಳ್ಳುಗಳಾಗಿದ್ದಾರೆ ಎಂಬ ಚಲನೆ ಎಂದೂ ಇರಬಾರದು. ಸದಾ ಹೂವಾಗೋದಕ್ಕಾಗಿಯೇ ಪುರುಷಾರ್ಥ ಮಾಡಿ. ಮಾಯೆ ಮುಳ್ಳುಗಳನ್ನಾಗಿ ಮಾಡ್ತದೆ. ಆದ್ದರಿಂದ ಬಹಳ ಸಂಭಾಳನೆ ಮಾಡಬೇಕಾಗಿದೆ. ತಂದೆ ತಿಳಿಸ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ. ಮಾಲಿ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ಅಂದಾಗ ನಾವೆಷ್ಟು ಹೂವಾಗಿದ್ದೇವೆಂದು ನೋಡಿಕೊಳ್ಳಬೇಕು. ಹೂಗಳಿಗೆ ಸೇವೆ ಮಾಡಲು ಎಲ್ಲ ಕಡೆಯೂ ಕರೀತಾರೆ. ಬಾಬಾ ಗುಲಾಬಿ ಹೂಗಳನ್ನೇ ಕಳಿಸಿ ಎಂದು ಹೇಳ್ತಾರೆ. ಯಾರು ಎಂತಹ ಹೂಗಳೆಂದು ಕಾಣಿಸುತ್ತದೆಯಲ್ಲವೇ? ನಾನು ನಿಮಗೆ ರಾಜಯೋಗ ಕಲಿಸಲು ಬರ್ತೇನೆ. ಇದು ಸತ್ಯನಾರಾಯಣನ ಕಥೆಯಾಗಿದೆ. ಸತ್ಯ ಪ್ರಜೆಗಳ ಕಥೆ ಅಲ್ಲ. ರಾಜ ರಾಣಿಯಾಗ್ತಾರೆ ಎಂದರೆ ಪ್ರಜೆಗಳು ಆಗ್ತಾರೆ ಎಂದು ತಿಳಿದುಕೊಳ್ಳಬೇಕಾಗಿದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಯಥಾ ರಾಜ ರಾಣಿ ತಥಾ ಪ್ರಜಾ ಹೇಗಾಗ್ತಾರೆ ಎಂದು. ಬಡವರ ಬಳಿ 2-5 ರೂಪಾಯಿಯೇ ಇಲ್ಲವೆಂದ ಮೇಲೆ ಏನು ಕೊಡ್ತಾರೆ?
1,000 ರೂಪಾಯಿ ಕೊಡುವವರಿಗೆ ಎಷ್ಟು ಸಿಗುತ್ತದೆಯೋ ಅಷ್ಟೇ ಬಡವರಿಗೂ ಸಿಗ್ತದೆ. ಎಲ್ಲದಕ್ಕಿಂತ ಈ ಭಾರತ ಬಡ ರಾಷ್ಟ್ರವಾಗಿದೆ. ಯಾರಿಗೂ ಸಹ ನಾವು ಸ್ವರ್ಗವಾಸಿಗಳಾಗಿದ್ದೇವೆಂದು ತಿಳಿದಿಲ್ಲ. ದೇವತೆಗಳ ಮಹಿಮೆಯನ್ನಂತೂ ಹಾಡುತ್ತಾರೆ, ಆದರೆ ಏನೂ ತಿಳಿದುಕೊಂಡಿಲ್ಲ. ಬುಲ್ಬುಲ್ ಕಂಠ ಎಷ್ಟು ಮಧುರವಾಗಿದೆ, ಆದರೆ ಅರ್ಥವೇ ಇಲ್ಲ. ಇತ್ತೀಚೆಗೆ ಅಂತೂ ಗೀತೆಯನ್ನು ಹಾಡುವವರು ಬಹಳಷ್ಟು ಮಂದಿ ಇದ್ದಾರೆ, ಮಾತೆಯರು ಬಹಳಷ್ಟಿದ್ದಾರೆ. ಗೀತೆಯಿಂದ ಯಾವ ಧರ್ಮಸ್ಥಾಪನೆಯಾಯಿತು ಎಂಬುದನ್ನಂತೂ ತಿಳಿದೇ ಇಲ್ಲ. ಏನೋ ಸ್ವಲ್ಪ ರಿದ್ಧಿ ಸಿದ್ಧಿಯಿಂದ ತೋರಿಸಿದರೆ ಇವರೇ ಭಗವಂತನೆಂದು ತಿಳಿದು ಬಿಡುತ್ತಾರೆ. ಪತಿತ ಪಾವನ ಎಂದು ಹಾಡುತ್ತಾರೆಂದರೆ ಪತಿತರಾದರಲ್ಲವೇ? ವಿಕಾರದಲ್ಲಿ ಹೋಗುವುದೇ ನಂಬರ್ 1 ಪತಿತತನವಾಗಿದೆ. ಇಡೀ ಪ್ರಪಂಚವೇ ಪತಿತವಾಗಿದೆ. ಪತಿತ ಪಾವನ ಬಾ ಎಂದು ಎಲ್ಲರೂ ಕೂಗ್ತಾರೆ. ಈಗ ಅವರು ಬರಬೇಕೋ ಅಥವಾ ಗಂಗಾ ಸ್ನಾನದಿಂದಲೇ ಪಾವನರಾಗಬಹುದೇ? ಮನುಷ್ಯರಿಂದ ದೇವತೆಗಳಾಗಲು ಎಷ್ಟೊಂದು ಪರಿಶ್ರಮ ಪಡಬೇಕಾಗುವುದು. ನನ್ನನ್ನು ನೆನಪು ಮಾಡೋದರಿಂದ ನೀವು ಮುಳ್ಳುಗಳಿಂದ ಹೂ ಆಗ್ತೀರಿ. ಬಾಯಿಂದ ಎಂದು ಕಲ್ಲುಗಳು ಬರಬಾರದು, ಹೂಗಳೇ ಆಗಿ. ಇದು ವಿದ್ಯೆಯಾಗಿದೆಯಲ್ಲವೇ? ನಡೀತಾ ನಡೀತಾ ಈ ರೀತಿ ಗ್ರಹಚಾರ ಕುಳಿತುಕೊಳ್ತದೆ. ನಂತರ ಅನುತ್ತೀರ್ಣರಾಗ್ತಾರೆ. ಸಂಪೂರ್ಣ ಭರವಸೆ ಇರೋದರಿಂದ ಭರವಸೆ ಇಲ್ಲದಂತಾಗಿ ಮತ್ತೆ ತಂದೆಯ ಬಳಿ ಹೋಗಬೇಕೆಂದು ಹೇಳ್ತಾರೆ. ಇಂದ್ರಸಭೆಯಲ್ಲಿ ಪತಿತರು ಬರಲು ಸಾಧ್ಯವೇ? ಇದು ಇಂದ್ರಸಭೆಯಲ್ಲವೇ? ಬ್ರಾಹ್ಮಣಿ ಯಾರನ್ನು ಕರೆದುಕೊಂಡು ಬರುತ್ತಾರೆಯೋ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ವಿಕಾರದಲ್ಲಿ ಹೋದರೆಂದರೆ ಬ್ರಾಹ್ಮಣಿಯ ಮೇಲೂ ಹೊರೆಯಾಗ್ತದೆ. ಆದ್ದರಿಂದ ಬಹಳ ಎಚ್ಚರ ವಹಿಸಿ ಕರೆದುಕೊಂಡು ಬರಬೇಕಾಗಿದೆ. ಮುಂದೆ ಹೋದಂತೆ ಸಾಧು ಸಂತರೆಲ್ಲರೂ ಸಾಲಾಗಿ ನಿಂತುಕೊಳ್ತಾರೆ. ಭೀಷ್ಮ ಪಿತಾಮಹರ ಹೆಸರಂತೂ ಇದೆಯಲ್ಲವೇ? ಮಕ್ಕಳಿಗೆ ಬಹಳ ವಿಶಾಲವಾದ ಬುದ್ಧಿ ಇರಬೇಕಾಗಿದೆ. ನೀವು ಯಾರಿಗೆ ಬೇಕಾದರೂ ತಿಳಿಸಿ, ಭಾರತ ಹೂದೋಟವಾಗಿತ್ತು, ಅದರಲ್ಲಿ ದೇವೀ ದೇವತೆಗಳಿದ್ದರು. ಈಗಂತೂ ಮುಳ್ಳುಗಳಾಗಿದ್ದಾರೆ. ನಿಮ್ಮಲ್ಲಿ ಪಂಚವಿಕಾರಗಳಿವೆಯಲ್ಲವೇ? ರಾವಣ ರಾಜ್ಯವೆಂದರೆ ಕಾಡಾಗಿದೆ. ಈಗ ತಂದೆ ಬಂದು ಮುಳ್ಳುಗಳಿಂದ ಹೂವನ್ನಾಗಿ ಮಾಡ್ತಾರೆ. ವಿಚಾರ ಮಾಡಬೇಕು. ನಾವು ಗುಲಾಬಿ ಹೂ ಆಗಲಿಲ್ಲವೆಂದರೆ ಎಕ್ಕದ ಹೂ ಆಗಬೇಕಾಗಿದೆ. ಪ್ರತಿಯೊಬ್ಬರೂ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಶಿವತಂದೆಯ ಮೇಲೆ ಯಾವುದೇ ಕೃಪೆ ತೋರಿಸುತ್ತಿಲ್ಲ. ಕೃಪೆಯನ್ನಂತೂ ತಮ್ಮ ಮೇಲೆ ತೋರಿಸಿಕೊಳ್ಳಬೇಕು. ಈಗ ಶ್ರೀಮತದಂತೆ ನಡೆಯಬೇಕಾಗಿದೆ. ತೋಟದಲ್ಲಿ ಯಾರೇ ಹೋದರೂ ಸುಗಂಧಭರಿತವಾದ ಹೂವನ್ನೇ ನೋಡ್ತಾರೆ. ಎಕ್ಕದ ಹೂವನ್ನು ನೋಡುತ್ತಾರೆಯೇ? ಇದು ಹೂಗಳ ಪ್ರದರ್ಶನವಿರುತ್ತದೆಯಲ್ಲವೇ? ಇದು ಸಹ ಹೂಗಳ ಪ್ರದರ್ಶನಿಯಾಗಿದೆ. ಬಹಳ ದೊಡ್ಡ ಬಹುಮಾನ ಸಿಗ್ತದೆ. ದೊಡ್ಡ ಫಸ್ಟ್ ಕ್ಲಾಸ್ ಹೂವಾಗಬೇಕಾಗಿದೆ. ಬಹಳ ಮಧುರವಾದ ನಡಿಗೆ ಇರಬೇಕಾಗಿದೆ. ಕ್ರೋಧಿಗಳ ಜೊತೆ ಬಹಳ ನಮ್ರವಾಗಿರಬೇಕಾಗಿದೆ. ಶ್ರೀಮತದಂತೆ ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಲು ಬಯಸುತ್ತೇವೆ. ಯುಕ್ತಿಗಳಂತೂ ಬಹಳ ಇವೆ. ಮಾತೆಯರ ಬಳಿ ಬಹಳ ಯುಕ್ತಿಗಳಿರ್ತವೆ. ಯುಕ್ತಿಯಿಂದ ಪವಿತ್ರರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಭಗವಾನುವಾಚ, ಕಾಮ ಮಹಾಶತ್ರುವಾಗಿದೆ. ಪವಿತ್ರರಾಗೋದರಿಂದ ಸತೋಪ್ರಧಾನರಾಗ್ತೀರಿ ಅಂದ ಮೇಲೆ ಭಗವಂತ ಹೇಳಿದ ಮಾತನ್ನು ನಾವು ಕೇಳಬಾರದೆ ಎಂದು ನೀವು ಹೇಳಬಹುದಾಗಿದೆ. ಯುಕ್ತಿಯಿಂದ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳಬೇಕಾಗಿದೆ. ವಿಶ್ವದ ಮಾಲೀಕರಾಗಲು ಸ್ವಲ್ಪ ಸಹನೆ ಮಾಡಿದರೆ ಏನಾಗುವುದು? ನೀವು ನಿಮಗೋಸ್ಕರ ಮಾಡಿಕೊಳ್ಳುತ್ತೀರಿ, ಅವರು ರಾಜ್ಯಭಾಗ್ಯಕ್ಕಾಗಿ ಮಾಡಿಕೊಳ್ತಾರೆ. ಪುರುಷಾರ್ಥ ಮಾಡಬೇಕಾಗಿದೆ. ತಂದೆಯನ್ನು ಮರೆಯೋದರಿಂದಲೇ ಕೆಳಗೆ ಬೀಳ್ತಾರೆ. ನಂತರ ನಾಚಿಕೆಯಾಗ್ತದೆ. ಹೇಗೆ ದೇವತೆಗಳಾಗುವಿರಿ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು: ಮಾಯೆಯ ಗ್ರಹಚಾರದಿಂದ ಸುರಕ್ಷಿತವಾಗಿರಲು ಸದಾ ಬಾಯಿಂದ ಜ್ಞಾನ ರತ್ನಗಳೇ ಹೊರಬರುತ್ತಿರಬೇಕು. ಸಂಘ ದೋಷದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ. ಸುಗಂಧಭರಿತವಾದ ಹೂವಾಗಲು ಅವಗುಣಗಳನ್ನು ತೆಗೆಯುತ್ತಿರಬೇಕಾಗಿದೆ. ಶ್ರೀಮತದಂತೆ ಬಹಳ ನಮ್ರರಾಗಬೇಕಾಗಿದೆ. ಕಾಮ ಮಹಾಶತ್ರುವಿನಿಂದ ಎಂದೂ ಸೋಲಬಾರದು.
ಯುಕ್ತಿಯಿಂದ ಸ್ವಯಂವನ್ನು ಪಾರು ಮಾಡಿಕೊಳ್ಳಬೇಕಾಗಿದೆ. ವರದಾನ: ಶಕ್ತಿಗಳ ಚಮತ್ಕಾರದ ಬದಲು ಕರ್ತವ್ಯವೆಂದು ತಿಳಿದುಕೊಂಡು ಪ್ರಯೋಗ ಮಾಡುವಂತಹ ಪೂಜ್ಯನೀಯ ಅಥವಾ ಗಾಯನ ಯೋಗ್ಯ ಭವ. ನೆನಪಿನ ಮೂಲಕ ಯಾವ ಶಕ್ತಿಗಳ ಪ್ರಾಪ್ತಿಯಾಗುವುದೋ ಅದನ್ನು ಚಮತ್ಕಾರವೆಂದು ತಿಳಿದು ಪ್ರಯೋಗಿಸಬಾರದು. ಆದರೆ ಕರ್ತವ್ಯವೆಂದು ತಿಳಿದು ಕಾರ್ಯದಲ್ಲಿ ಉಪಯೋಗಿಸಬೇಕು. ಆ ಮನುಷ್ಯರ ಬಳಿ ರಿದ್ಧಿ ಸಿದ್ಧಿಯ ಚಮತ್ಕಾರವಾಗ್ತದೆ. ಆದರೆ ತಮ್ಮ ಬಳಿ ಇದೆ ಶ್ರೀಮತ. ಶ್ರೀಮತದಿಂದ ಅವಶ್ಯವಾಗಿ ಶಕ್ತಿಗಳು ಬರುವುದು. ಆದ್ದರಿಂದ ಸಂಕಲ್ಪದಿಂದ ಕರ್ತವ್ಯ ಸಿದ್ಧವಾಗುವುದು. ಸಂಕಲ್ಪದಿಂದ ಯಾರಿಗಾದರೂ ಕಾರ್ಯದ ಪ್ರೇರಣೆಯನ್ನು ಕೊಡಬಹುದು. ಇದು ಸಹ ಶಕ್ತಿಯೇ ಆಗಿದೆ. ಆದರೆ ಶ್ರೀಮತದಲ್ಲಿ ಯಾವಾಗ ತಮ್ಮ ಮನಮತ ಸೇರ್ಪಡೆಯಾಗುವುದಿಲ್ಲವೋ ಆಗ ಗಾಯನ ಮತ್ತು ಪೂಜ್ಯನೀಯ ಯೋಗ್ಯರಾಗುವಿರಿ. ಸುವಾಕ್ಯ: ಯಾವುದೇ ಪ್ರಕಾರದ ಏರುಪೇರುಗಳಲ್ಲಿ ಹೃದಯ ವಿದೀರ್ಣರಾಗುವ ಬದಲು ವಿಶಾಲ ಹೃದಯಿಗಳೂ ಆಗಿರಿ. ಅವ್ಯಕ್ತ ಸೂಚನೆ: ಮಹಾನಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಯಾರು ಸರಳಚಿತ್ತವಾಗಿದ್ದಾರೆ ಅವರೇ ಮಧುರತೆಯ ಗುಣ ಸಂಪನ್ನರಾಗಿದ್ದಾರೆ. ಅವರೇ ಸದಾ ಹರ್ಷಿತರಾಗಿರ್ತಾರೆ. ಹರ್ಷಿತ ಚಿತ್ತರಾಗಿದ್ದರೆ ಎಲ್ಲರನ್ನೂ ಆಕರ್ಷಿತರನ್ನಾಗಿ ಮಾಡ್ತಾರೆ. ಹರ್ಷಿತದ ಅರ್ಥವೇ ಆಗಿದೆ ಅತೀಂದ್ರಿಯ ಸುಖದಲ್ಲಿ ತೂಗುವುದು. ಜ್ಞಾನದ ಸ್ಮರಣೆ ಮಾಡುತ್ತಾ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುತ್ತಾ ಅತೀಂದ್ರಿಯ ಸುಖದಲ್ಲಿ ತೂಗಿರಿ. ಇದಕ್ಕೆ ಹೇಳಲಾಗ್ತದೆ ಹರ್ಷಿತ. ಈ ರೀತಿ ಯಾರು ಹರ್ಷಿತರಾಗಿರ್ತಾರೆ ಅವರೇ ಆಕರ್ಷಿತರನ್ನಾಗಿ ಮಾಡ್ತಾರೆ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಹೂ ಆಗುವ ಮಕ್ಕಳ ಪ್ರತಿ ಭಗವಂತ ಯಾವ ಶಿಕ್ಷಣ ಕೊಡ್ತಾರೆ? ಇದರಿಂದ ಅವರು ಸದಾ ಸುಗಂಧಪೂರ್ಣರಾಗಿರ್ತಾರೆ. ಹೇ ನನ್ನ ಹೂವಿನಂತಹ ಮಕ್ಕಳೇ, ನೀವು ನಿಮ್ಮಲ್ಲಿ ನೋಡಿಕೊಳ್ಳಿ, ನನ್ನಲ್ಲಿ ಯಾವುದೇ ರೀತಿಯ ಅಸುರಿ ಅವಗುಣರೂಪಿ ಮುಳ್ಳು ಇಲ್ಲವೇ? ಒಂದು ವೇಳೆ ಒಳಗೆ ಇಂತಹ ಮುಳ್ಳಿದ್ದರೆ ಬೇರೆಯವರ ಅವಗುಣದೊಂದಿಗೆ ದ್ವೇಷ ಬರ್ತದೆ. ಅದೇ ರೀತಿ ತಮ್ಮ ಅಸುರಿ ಅವಗುಣದ ಜೊತೆ ದ್ವೇಷಿಸಿದ್ದೇ ಆದರೆ ಆ ಮುಳ್ಳು ಹೊರಟು ಹೋಗ್ತದೆ. ತಮ್ಮನ್ನು ನೋಡಿಕೊಳ್ಳಿ. ಮನಸ ವಾಚ ಕರ್ಮಣ ಯಾವುದೇ ವಿಕರ್ಮವಂತೂ ಆಗುತ್ತಿಲ್ಲವೇ? ಇದರಿಂದ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಒಳ್ಳೆಯದು. ಓಂ ಶಾಂತಿ.